ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಕೇವಲ ಒಂದು ಕ್ರಿಕೆಟ್ ತಂಡದ ಬಗ್ಗೆ ಅಲ್ಲ. ಇದು ಅದಕ್ಕಿಂತ ಮಿಗಿಲಾದದ್ದು. ಇದು ಒಂದು ಭಾವನೆ, ಒಂದು ನಂಬಿಕೆ ಮತ್ತು ಬರೋಬ್ಬರಿ 17 ವರ್ಷಗಳ ಸುದೀರ್ಘ ಕಾಯುವಿಕೆಯ ಒಂದು ರೋಚಕ ಕಥೆ. ಬನ್ನಿ, ಈ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ. ಇದು ಕೇವಲ ಒಂದು ತಂಡದ ಕಥೆಯಲ್ಲ, ಇದು ನಂಬಿಕೆಯ ಕಥೆ, ನೋವಿನ ಕಥೆ. ಇದು ಕೋಟ್ಯಾಂತರ ಅಭಿಮಾನಿಗಳ ಉಸಿರು. ಹೌದು, ಇದು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ನ ಕಥೆ. ಈ ಒಂದು ಸಾಲಿದೆಯಲ್ಲ, ಇಡೀ ಪಯಣದ ಸಾರಾಂಶವನ್ನೇ ಹಿಡಿದಿಡುತ್ತೆ. ಹಾಗಿದ್ರೆ ಎಲ್ಲವೂ ಶುರುವಾಗಿದ್ದು 2008ರಲ್ಲಿ ಇಂಡಿಯಾದಲ್ಲಿ ಒಂದು ಹೊಸ ಲೀಗ್ ಮತ್ತು ಅದರ ಜೊತೆಗೆ ಒಂದು ಹೊಸ ಕನಸು ಹುಟ್ಕೊಂಡಿತು. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ IPL ಹುಟ್ಟಿದಾಗ ಅದರ ಜೊತೆಗೇನೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಕನಸು ಹುಟ್ಟುಕೊಳ್ತು. ತಂಡದಲ್ಲಿ ದೊಡ್ಡ ದೊಡ್ಡ ಹೆಸರುಗಳು, ಸ್ಟಾರ್ ಪವರ್ ಎಲ್ಲನೂ ಇತ್ತು. ಆದರೆ ಆರಂಭದ ರಿಸಲ್ಟ್ಸ್, ಅಯ್ಯೋ, ಅದು ಪೂರ್ತಿ ಹೋರಾಟ. ಮುಂದಿನ ದಾರಿ ತುಂಬಾನೇ ದೂರ ಇತ್ತು. ಮೊದಲ ಕೆಲವು ವರ್ಷಗಳ ನಂತರ ತಂಡಕ್ಕೆ ಒಂದು ರೀತಿ ಚಟಾನೇ ಶುರುವಾಯಿತು. ಅದು ಫೈನಲ್ ಹಂತಕ್ಕೆ ಬರೋದು ಮತ್ತು ಅಲ್ಲಿಯೇ ಎಡವಿ ಬೀಳೋದು. ಈ ಟೈಮ್ಲೈನ್ ನೋಡಿದ್ರೇನೆ ನೋವಾಗುತ್ತೆ ಅಲ್ವಾ? 2009ರಲ್ಲಿ ಮೊದಲ ಫೈನಲ್, ಆದರೆ ಕಪ್ ಕೈತಪ್ಪಿ ಹೋಯಿತು. 2011ರಲ್ಲಿ ಮತ್ತೆ ಅದೇ ಕಥೆ. ಇನ್ನು 2016, ಅಬ್ಬಬ್ಬಾ, ಆ ವರ್ಷವನ್ನ ಯಾರ್ತಾನೆ ಮರೆಯೋಕೆ ಸಾಧ್ಯ ಹೇಳಿ? ಫೈನಲ್ನಲ್ಲಿ ಮತ್ತೊಮ್ಮೆ ಅದೇ ಹೃದಯ ಒಡೆದು ಹೋಗೋ ನೋವು. 973 ಇದು ಬರೀ ಒಂದು ನಂಬರ್ ಅಲ್ಲ, ಇದು 2016ರಲ್ಲಿ ಒಬ್ಬ ರಾಜ ಒಬ್ಬಂಟಿಯಾಗಿ ಮಾಡಿದ ಹೋರಾಟದ ಕತೆ. ವಿರಾಟ್ ಕೊಹ್ಲಿ ಆ ಒಂದೇ ಸೀಸನಲ್ಲಿ ಬರೋಬ್ಬರಿ 973 ರನ್ಸ್ ಗಳಿಸಿದ್ರು. ಇದು IPL ಹಿಸ್ಟ್ರಿಯಲ್ಲೇ ಒಂದು ರೆಕಾರ್ಡ್. ಒಬ್ನೇ ಯುದ್ಧ ಮಾಡಿದು. ಆದರೆ ಕೊನೆಗೇನಾಯ್ತು? ತಂಡದ ಜೊತೆಗೆ ಕೋಟ್ಯಾಂತರ ಅಭಿಮಾನಿಗಳ ಹೃದಯಗಳು ಪುಡಿಪುಡಿಯಾದವು. ಟ್ರೋಫಿ ಇರ್ಲಿ ಬಿಡ್ಲಿ, ಅಭಿಮಾನಿಗಳ ಪ್ರೀತಿಗೆ ಮಾತ್ರ ಯಾವತ್ತೂ ಬರಬಂದಿಲ್ಲ. ಸೋಲಿನಿಂದ ಗಮನವನ್ನ ಸ್ವಲ್ಪ ಅಭಿಮಾನಿಗಳ ಕಡೆ ತಿರುಗಿಸೋಣ ಬನ್ನಿ, ಯಾಕಂದ್ರೆ ಅವರ ನಿಷ್ಠೆ ಅದು ನಿಜಕ್ಕೂ ಅಸಾಧಾರಣ. ಈ ಒಂದು ಘೋಷಣೆ ಇದೆಯಲ್ಲ, ಇದು ಬರೀ ಪದಗಳಲ್ಲ, ಇದು ಒಂದು ಮಂತ್ರ. 17 ವರ್ಷಗಳ ಕಾಲ ಪ್ರತಿ ಸೋಲಿನ ನಂತರವೂ ಮತ್ತೆ ಮತ್ತೆ ಪ್ರತಿಧ್ವನಿಸಿದ ಒಂದು ಭರವಸೆಯ ಕಿಡಿ ಇದು. ಹೌದು, ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ಅದೊಂದು ಕೆಂಪು ಸಮುದ್ರ. ಪ್ರತಿ ವರ್ಷ ಎಷ್ಟೇ ನಿರಾಸೆ ಆದ್ರೂ ಅಭಿಮಾನಿಗಳು ವಾಪಸ್ ಬರ್ತಾನೇ ಇದ್ರು. ಮತ್ತೆ ಅದೇ ನಂಬಿಕೆಯಿಂದ ಈ ಸಲ ಕಪ್ ನಮ್ದೇ ಅಂತ ಕೂಗ್ತಾನೇ ಇದ್ರು. ಇದು ಅವರ ಹೃದಯದ ಬಡಿತ ಆಗಿ ಹೋಗಿತ್ತು. ಇಲ್ಲಿ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಸುಮ್ನೆ ಮ್ಯಾಚ್ ನೋಡಕ್ಕೆ ಬರೋ ಜನರನ್ನ ಇಷ್ಟೊಂದು ಅಚಲವಾದ ನಂಬಿಕೆಯುಳ್ಳ ಭಕ್ತರನ್ನಾಗಿ ಮಾಡಿದ್ದು ಯಾವುದು? ಬಹುಶಃ ಈ ತಂಡಕ್ಕೂ ಅದರ ಅಭಿಮಾನಿಗಳಿಗೂ ನಡುವೆ ಇರೋ ಆ ಭಾವನಾತ್ಮಕ ಬಂಧವೇ ಇದಕ್ಕೆ ಉತ್ತರ. RCB ಅಂದ್ರೆ ಸುಮ್ನೆ ಒಂದು ಗೆಲುವು ಸೋಲಿನ ತಂಡ ಅಲ್ಲ, ಅದು 2 ತುದಿಗಳ ಕತೆ. ಒಂದ್ ಕಡೆ ಶಿಖರ, ಇನ್ನೊಂದ್ ಕಡೆ ಪಾತಾಳ. ಎರಡನ್ನೂ ಕಂಡಿರೋ ತಂಡ ಇದು. ತಂಡದ ಈ ದ್ವಂದ್ವ ಸ್ವಭಾವವೇ ಎಲ್ಲರಿಗೂ ಆಶ್ಚರ್ಯ ಮೂಡಿಸುತ್ತೆ. ಒಂದ್ ಕಡೆ ನೋಡಿ, IPL ಇತಿಹಾಸದಲ್ಲೇ ಹೈಯೆಸ್ಟ್ ಸ್ಕೋರ್ 263/5 ಹೊಡೆದಿದ್ದು ಇದೇ ತಂಡ. ವಾವ್ ಅಲ್ವಾ? ಆದ್ರೆ ಮತ್ತೊಂದ್ ಕಡೆ ಇದೇ ತಂಡ ಕೇವಲ 49 ರನ್ಗೆ ಆಲ್ಔಟ್ ಆಗಿ ಅತಿ ಕಡಿಮೆ ಸ್ಕೋರ್ನ ಮುಖಭಂಗವನ್ನು ಅನುಭವಿಸಿದೆ. ಬಹುಶಃ ಇದೇ RCBಯ ಅಸಲಿ ಕತೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಕಥೆಯ ಕ್ಲೈಮ್ಯಾಕ್ಸ್ಗೆ ಬರೋಣ. ಸುಮಾರು 2 ದಶಕಗಳ ಕಾಯುವಿಕೆ, ನೋವು, ನಂಬಿಕೆಯ ನಂತರ ಕೊನೆಗೂ ಆ ದಿನ ಬಂದೇ ಬಿಟ್ಟು. ಒಂದಲ್ಲ, ಎರಡಲ್ಲ, ಬರೋಬ್ಬರಿ 17 ವರ್ಷಗಳು. ಮತ್ತೆ ಕನಸು ಹತ್ರ ಬಂದು ದೂರ ಹೋಗ್ತಿತ್ತು. ಅಬ್ಬಾ, ಇದು ಅಭಿಮಾನಿಗಳ ಮತ್ತು ತಂಡದ ತಾಳ್ಮೆಗೆ ಹಿಡಿದ ಕೈಗನ್ನಡಿ. ಆದ್ರೆ 18ನೇ ವರ್ಷದಲ್ಲಿ ಇತಿಹಾಸ ಬದಲಾಯಿತು. RCB ಕೊನೆಗೂ ಫೈನಲಿ ಕಪ್ ಗೆದ್ದೇ ಬಿಡ್ತು. ಇಡೀ ಬೆಂಗಳೂರೇ ಸಂಭ್ರಮದಲ್ಲಿ ಮುಳುಗಿ ಹೋಗಿತ್ತು. ಎಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪ. ಆ ದಿನವನ್ನ ಬೆಂಗಳೂರು ಉಸಿರಾಡಿತ್ತು. ಆದರೆ ಆ ಗೆಲುವಿನ ಸಂಭ್ರಮದ ಮಧ್ಯೆಯೇ ಯಾರೂ ಊಹಿಸದ ಒಂದು ದುರಂತ ನಡೆದುಹೋಯಿತು. ಆ ಸಂತೋಷದ ಮೇಲೆ ಒಂದು ಕರಾಳ ನೆರಳು ಬಿದ್ಬಿಡ್ತು. 11. ಹೌದು, ವಿಜಯೋತ್ಸವದಲ್ಲಿ ನಡೆದ ನೂಕುನುಗ್ಗಲಿನಲ್ಲಿ 11 ಅಮೂಲ್ಯ ಜೀವಗಳು ಬಲಿಯಾದವು. ಆ ಒಂದೇ ದಿನ ಇತಿಹಾಸದ ಪುಟಗಳಲ್ಲಿ ಸಂತೋಷ ಮತ್ತು ದುಃಖ ಎರಡೂ ಒಟ್ಟಿಗೆ ಸೇರಿಹೋಯಿತು. ಆ ಗೆಲುವಿಗೆ ಒಂದು ನೋವಿನ ಕಲೆ ಅಂಟುಕೊಂಡ್ಬಿಡ್ತು. ಈ ಇಡೀ ಪಯಣದ ಕಥೆಯನ್ನ ಮುಗಿಸೋ ಮುಂಚೆ ನಾವು RCBಯ ಆತ್ಮದ ಬಗ್ಗೆ ಮಾತಾಡಲೇಬೇಕು. ವಿರಾಟ್ ಕೊಹ್ಲಿ ಅವರು ಬರೀ ಒಬ್ಬ ಆಟಗಾರ ಅಲ್ಲ, ಅವರೇ ಒಂದು ಯುಗ. ಅಭಿಮಾನಿಗಳ ನಂಬಿಕೆಯ ಜೀವಂತ ಪ್ರತಿರೂಪ. ಕ್ರಿಕೆಟ್ ಇತಿಹಾಸದಲ್ಲಿ ಅವರದೇ ಒಂದು ವಿಶೇಷ ಅಧ್ಯಾಯ. ಹಾಗಾಗಿ ಕೊನೆಗೆಲ್ಲೋದಿಷ್ಟೇ, 17 ವರ್ಷದ ನೋವಿನ ನಂತರ ಬಂದ ಗೆಲುವು ಅದು ಬರೀ ಒಂದು ಕಪ್ ಆಗಿರಲಿಲ್ಲ, ಅದು ನಂಬಿಕೆಯ ಗೆಲುವಾಗಿತ್ತು. ಯಾಕಂದ್ರೆ RCB ಅಂದ್ರೆ ಒಂದು ತಂಡ ಅಲ್ಲ,
ಅದೊಂದು ಭಾವನೆ. ಈ ಸಲ ಕಪ್ ನಮ್ದಾಗಿತ್ತು.